ಹೀಗೆ ಮಹಿಳೆಯರು ಸೇರಿಕೊಂಡು ಕುಣಿಯುತ್ತಾ ಹಾಡುತ್ತಾ ಹೆಣ್ಣು ಮಕ್ಕಳ ಬಗ್ಗೆ ಮಹತ್ವ ಸಾರುತ್ತಾ ಕಂಡು ಬಂದಿರುವ ದೃಶ್ಯ ಬಾಗಲಕೋಟೆಯ ನವನಗರದಲ್ಲಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸೆಕ್ಟರ್ ನಂಬರ್ 36ರಲ್ಲಿ ವಿವಿಧ ಮಹಿಳಾ ಸಂಘಟನೆ ಸೇರಿಕೊಂಡು ವಿಶೇಷವಾಗಿ ಆಚರಣೆ ಮಾಡುವ ಮೂಲಕ ಗಮನ ಸೆಳೆದರು. ಶಿಕ್ಷಕಿ ಪ್ರಿಯಾ ಕಟ್ಟಿ ಅವರ ನೇತೃತ್ವದಲ್ಲಿ ನಡೆದ ಸಮಾರಂಭದಲ್ಲಿ ಶ್ರೀಮತಿ ಡಾಕ್ಟರ್ ಕನಬೂರ್ ಮುಖ್ಯ ಅತಿಥಿಯಾಗಿ ಆಗಮಿಸಿದರು. ಮಹಿಳೆಯರು ಸೇರಿಕೊಂಡು ಪರಸ್ಪರ ಕುಂಕುಮ ಹಚ್ಚಿಕೊಂಡು ತಮ್ಮ ತಮ್ಮ ಜೀವನದಲ್ಲಿ ಆರೋಗ್ಯ ಹಾಗೂ ಸುಖ ಸಂಪತ್ತು ಸಮೃದ್ಧಿ ಸಿಗುವಂತಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು. ನಂತರ ಮಹಿಳಾ ದಿನಾಚರಣೆ ಅಂಗವಾಗಿ ಕೇಕ್ ಕಟ್ ಮಾಡಿ ಪರಸ್ಪರ ಸಿಹಿ ಹಂಚಿದರು. ಶುಭಾಶಯಗಳ ವಿನಿಮಯ ಮಾಡಿಕೊಂಡರು. ಹಾಡಿ ಕುಣಿದು ಕುಪ್ಪಳಿಸುವ ಮೂಲಕ ಎಂಜಾಯ್ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಕನಬೂರ್ ಅವರು ಮಾತನಾಡಿ ಮಹಿಳಾ ದಿನಾಚರಣೆಯ ಮಹತ್ವ ಸಾರಿದರು. ಶಿಕ್ಷಕಿ ಪ್ರಿಯಾ ಕಟ್ಟಿ ಮಾತನಾಡಿ ಮಹಿಳೆಯು ತಾಯಿಯಾಗಿ, ಪತ್ನಿಯಾಗಿ, ಮಗಳಾಗಿ ತನ್ನ ನೋವು ಹೇಗೆ ಸಹಿಸಿಕೊಂಡು ಇನ್ನೊಬ್ಬರ ಪಾಲಿಗೆ ಹೇಗೆ ಬೆಳಕು ನೀಡುತ್ತಾರೆ ಎಂದು ಮಹತ್ವವನ್ನು ಸಾರಿದರು. ಒಟ್ಟಾರೆ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ಮಹಿಳೆಯರು ಸೇರಿಕೊಂಡು ನೂತನವಾಗಿ ಆಚರಣೆ ಮಾಡುವ ಮೂಲಕ ಗಮನ ಸೆಳೆದರು. ಹೇಗೆಲ್ಲ ಮಹತ್ವ ಸಾರಿದ್ದಾರೆ ನೀವೇ ನೋಡಿ. ನೀರೊಳಗಿನ ಹೆಜ್ಜೆ ಗುರುತನ್ನು ಕಂಡುಹಿಡಿಯುವವಳು ಹೆಣ್ಣು. ನೀರೊಳಗಿನ ಹೆಜ್ಜೆ ಗುರುತನ್ನು ಕಂಡುಹಿಡಿಯುವವಳು ಹೆಣ್ಣು. ಆಕಾಶದಲ್ಲಿರುವ ನಕ್ಷತ್ರಗಳನ್ನ ತನ್ನ ಸರಹದ್ದಿನ ಕಣ್ಣಿನಲ್ಲಿ ಇಟ್ಟುಕೊಳ್ಳುವವಳು ಹೆಣ್ಣು. ನೀರೊಳಗಿನ ಹೆಜ್ಜೆ ಗುರುತು ಆಕಾಶದಲ್ಲಿನ ಸರಹದ್ದನ್ನ ಇಟ್ಟುಕೊಂಡು ಹೆಸರು ಕಾಳ ಮೇಲೆ ಹೆಸರು ಬರೆಸಿಕೊಳ್ಳುವವಳೇ ಹೆಣ್ಣು. ಯತ್ರ ನಾರ್ಯಂ ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯರನ್ನು ಪೂಜಿಸುತ್ತಾರೋ ಅಲ್ಲಿ ದೇವತೆಯರು ನೆಲೆಸುತ್ತಾರೆ. ಪ್ರತಿಯೊಂದು ಗಂಡಿನ ಹಿಂದೆ ಹೆಣ್ಣಿನ ಹೆಣ್ಣು ಮಗಳು ಮನೆಯ ಮಾತ್ರವಲ್ಲ, ಸಾಮಾಜಿಕ ಸೇವೆಗೆ ಅವಳ ಶಕ್ತಿಯೇ ನಾಳೆಯ ಭವಿಷ್ಯ. ಎಲ್ಲರಿಗೂ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಇಲ್ಲ, ಹೆಣ್ಣಿನ ಮೂಲ ತಿಳಿದವರು ಯಾರಿಲ್ಲ. ಏನು ಮಹಿಳಾ ದಿನಾಚರಣೆ ಶುಭಾಶಯಗಳು. ಶಾಲೆಯಲ್ಲಿ ಕರೆದಂತೆ ವಿಶ್ ಯು ಹ್ಯಾಪಿ ವುಮೆನ್ಸ್ ಡೇ. ಅಮ್ಮ ಎಂದರೆ ಸ್ವರ್ಗದ ತವ. ತೂಗುವ ಕೈ ಜಗತ್ತನ್ನ ತೂಗಬಲ್ಲದು. ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಲ್ಲಿ ಸ್ತ್ರೀಯರು ನೆಲೆಸಿರುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ಎಲ್ಲರಿಗೂ ಹೆಣ್ಣು ಮಕ್ಕಳ ದಿನದ ಹಾರ್ದಿಕ ಶುಭಾಶಯಗಳು. ಮೇಲಿರುವವರು ಸೂರ್ಯಚಂದ್ರರಾದರೆ ಕೆಳಗಿರುವವರು ಗಂಗೆ ತುಂಗೆಯರಲ್ಲವೇ? ತಾಳಿಯಂತೆ ಬಾಳುವಳು ಹೆಣ್ಣು. ದೀಪದಂತೆ ತಾನು ಉರಿದು ತನ್ನವರಿಗಾಗಿ ಬೆಳಕನ್ನು ಚೆಲ್ಲಿದ್ದ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವ ಎಲ್ಲ ಸ್ತ್ರೀಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು.
ಫಲದಾಯಕ
ಸ್ನೇಹಿತರು ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಾರ್ಚ್ 8 ವಿಶ್ವದಾದ್ಯಂತ ಎಲ್ಲ ಕಡೆ ಇವತ್ತು ಮಹಿಳಾ ದಿನಾಚರಣೆ ಅಂತ ಆಚರಿಸ್ತಾರೆ. ಇವತ್ತು ಒಂದೇ ದಿವಸ ಅಲ್ಲ ಮಹಿಳಾ ದಿನಾಚರಣೆ, ದಿನಾನು ಮಹಿಳಾ ದಿನಾಚರಣೆನ ಯಾರು ಸಾಧನೆ ಮಾಡಿರ್ತಾರೋ ಅವ್ರನ್ನ ಗೌರವಿಸುವಂಥ ದಿನಾನೇ ಇವತ್ತು ಮಹಿಳಾ ದಿನಾಚರಣೆ. ಹೆಣ್ಣು ಇದು ಸಂಸಾರದ ಕಣ್ಣು ಅಂತ ಹೇಳ್ತಾರೆ, ಮತ್ತು ಹೆಣ್ಣು ಈ ಸಮಾಜದ ಬೆನ್ನೆಲುಬು. ನಾವು ಆರ್ಥಿಕವಾಗಿ ಸ್ವತಂತ್ರವಾಗಿರಬೇಕು ಅಂದ್ರೆ ನಮ್ಮ ಡಿಸಿಷನ್ ನಾವು ತಗೊಳಕ್ಕಾಗುತ್ತೆ. ಇಷ್ಟು ಹೇಳಿ ನಾನು ಮುಗಿಸ್ತೇನೆ. ಯುಗದಲ್ಲಿಯೂ ಕೂಡ ಹೆಣ್ಣು ಹುಟ್ಟಿದರೆ ಪೀಡೆ ಎನ್ನುವರು, ಗಂಡು ಹುಟ್ಟಿದರೆ ಪೇಡೆ ತಂದು ಹಂಚುವರು. ಹೆಣ್ಣು ಹುಟ್ಟಿದರೆ ಪೀಡೆ ಎನ್ನುವರು, ಗಂಡು ಹುಟ್ಟಿದರೆ ಪೇಡೆ ತಂದು ಹಂಚುವರು. ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವರು, ಗಂಡು ಹುಟ್ಟಿದರೆ ದೊರೆ ಎನ್ನುವರು. ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವರು, ಗಂಡು ಹುಟ್ಟಿದರೆ ದೊರೆ ಎನ್ನುವರು. ಹೆಣ್ಣು ಹುಟ್ಟಿತೆಂದರೆ ಹೊಣ್ಣಾಯಿತು ಎನ್ನುವರು, ಹೆಣ್ಣು ಹುಟ್ಟಿತೆಂದರೆ ಹೊಣ್ಣಾಯಿತು ಎನ್ನುವರು. ಅದೇ ಗಂಡು ಹುಟ್ಟಿದರೆ ಹೊಣ್ಣು ಬಂದಿತು ಎನ್ನುವರು, ಗಂಡು ಹುಟ್ಟಿದರೆ ಹೊಣ್ಣು ಬಂದಿತು ಎನ್ನುವರು. ಯಾಕಂದ್ರೆ ಗಂಡು ಹುಟ್ಟಿದ ತಕ್ಷಣ ನಮ್ಮ ಮನೆತನಕ್ಕೆ ಒಬ್ಬ ಒಡೆಯ ಸಿಕ್ನಲ್ಲ ಅಂತಕ್ಕಂಥ ಭಾವನೆಯನ್ನು ನಾವು ಇಂದಿನ ಆಧುನಿಕ ಕಾಲದಲ್ಲಿಯೂ ಕೂಡ ಕಾಣ್ತೀವಿ. ಅದೇ ನಮ್ಮ ತಂದೆ ತಾಯಿಯಿಂದ ನಾವು ನಮ್ಮ ಗಂಡನ ಮನೆಯಲ್ಲಿ ಸಂಪೂರ್ಣವಾಗಿ ಜೀವನವನ್ನ ನಡೆಸಿ ನಮ್ಮ ಎಲ್ಲ ಜೀವನವನ್ನ ತ್ಯಾಗವನ್ನ ಮಾಡಿ ಕೇವಲ ನಮ್ಮ ತಂದೆ ತಾಯಿ ಮಾತ್ರ ಬಾಳೆ ಮಾಡಿದರೆ ನನ್ನ ಮಗಳಂತೆ ಬಾಳೆ ಮಾಡಬೇಕು ಎನ್ನುವ ಒಂದು ಮಾತು ಮಾತ್ರ ಆ ಹೆಣ್ಣಿನ ಜೀವನಕ್ಕೆ ಸಾರ್ಥಕತೆಯನ್ನ ಕೊಡುತ್ತದೆ. ಯಾಕಪ್ಪ ಅಂದ್ರೆ ಪ್ರಸ್ತುತ ಯುಗದಲ್ಲಿ ಎಲ್ಲರ ಬಾಯಲ್ಲಿ ಬರ್ತಕ್ಕಂಥ ಮಾತು ಮೊದಲನೆಯದಾಗಿ ಮಾತೃ ದೇವೋಭವ, ಆನಂತರ ಪಿತೃ ದೇವೋಭವ. ಮಾತೃಗೆ ಮಾತ್ರ ಮೊದಲನೇ ಸ್ಥಾನವನ್ನ ನೀಡ್ತಾರೆ. ಯಾಕಂದ್ರೆ ಹೆಣ್ಣು ಇಡೀ ಜಗತ್ತನ್ನೇ ತಾಳ್ಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದ ಭೂತಾಯಿ ಕೂಡ ಒಂದು ಹೆಣ್ಣು. ಒಂದು ಕಾಡಿನಲ್ಲಿ ಒಂದು ಜಿಂಕೆ ಪ್ರಸವ ವೇದನೆಯನ್ನು ಅನುಭವಿಸ್ತಾ ಇರುತ್ತೆ. ಆ ಪ್ರಸವ ವೇದನೆಯನ್ನು ಅದು ಎಷ್ಟು ತಡ್ಕೊಳ್ತಪ್ಪ ಅಂದ್ರೆ ಅದಕ್ಕೆ ಸೂಕ್ತವಾದಂಥ ಒಂದು ಜಾಗವನ್ನು ಅದು ಹುಡುಕ್ತಾ ಇರುತ್ತೆ. ಆ ರೀತಿ ಒಂದು ಹುಲ್ಲುಗಾವಲು ಅದಕ್ಕೆ ಕಾಣುತ್ತೆ. ಇನ್ನೇನಲ್ಲಿ ನಾವು ಪ್ರಸವ ವೇದನೆ ಮಾಡಬೇಕು, ನನ್ನ ಮಕ್ಕಳನ್ನ ಜಗತ್ತನ್ನ ತೋರಿಸ್ಬೇಕು ಅಂತ ಜಿಂಕೆ ಹಾಕಿರುವಾಗ ಪ್ರಕೃತಿಯಿಂದ ಒಂದು ಮಿಂಚು ಗುಡುಗು ಮಳೆ ಸುರಿದ್ಬಿಡುತ್ತೆ. ಆ ಮಿಂಚಿನಿಂದ ಅಲ್ಲಿ ಇರ್ತಕ್ಕಂಥ ಹುಲ್ಲುಗಾವಲು ಸುಟ್ಟು ಹೋಗ್ಬಿಡುತ್ತೆ. ಅಲ್ಲಿ ನಾನು ನನ್ನ ಮಕ್ಕಳಿಗೆ ಜಗತ್ತನ್ನ ತೋರಿಸಿದ್ರೆ ಅವು ಕೂಡ ಸುಟ್ಟೋಗ್ತಾ ಅನ್ನುವುದನ್ನ ಅಲ್ಲಿ ಆ ಜಿಂಕೆ ವಿಚಾರ ಮಾಡಿ ಮತ್ತೆ ಮುಂದಿನ ಹಂತಕ್ಕೆ ಹೋದಾಗ ಅಲ್ಲಿ ಬೇಟೆಗಾರನ ನೋಡುತ್ತಾ. ಆ ಬೇಟೆಗಾರ ನನ್ನ ಮಕ್ಕಳನ್ನ ಕೊಲ್ಬೋದಲ್ಲ ಅಂತಕ್ಕಂಥ ಭಾವನೆ ಮೂಡುತ್ತೆ. ಅದರ ನಂತರ ಒಂದೆರಡು ಹೆಜ್ಜೆ ಮುಂದೆ ಹೋದಾಗ ಅಲ್ಲಿ ಒಬ್ಬ ಹುಲಿ ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೆ ಕುಳಿತಿರುತ್ತೆ. ಆ ಹುಲಿ ಅನ್ನತ್ತೆ ನಾ ಇರ್ತಕ್ಕಂಥ ಪ್ರಾಣಿಗಳನ್ನ ಅದು ಏನಾದ್ರೂ ಮಕ್ಕಳನ್ನ ಕೊಡ್ತು ಅಂದ್ರೆ ಅದನ್ನ ತಿನ್ಬೇಕು ಅಂತಕ್ಕಂಥ ವಿವೇಚನೆ ಮಾಡುವಾಗ ಅದರಿಂದನೂ ಕೂಡ ಆ ಜಿಂಕೆ ತಪ್ಪಿಸ್ಕೊಂಡು ಪ್ರಸವದನ್ನ ಅನುಭವಿಸ್ತಾನೆ ಹೋಗುತ್ತಾ. ಕೊನೆಗೆ ಅದು ಒಂದು ಕಲ್ಲಿಗೆ ಶಿವ ನೀನೇ ಗತಿ ಅಂತ ಹೇಳುತ್ತಾ. ಆಗ ಶಿವ ಕರುಣೆ ತೋರ್ತಾನ. ಇಡೀ ಅದು ಯಾವ ರೀತಿ ಮಳೆ ಆಗಿತ್ತು ಅದೇ ಮಳೆಯನ್ನ ಮಗದೊಮ್ಮೆ ಸೃಷ್ಟಿಸಿ ಅಲ್ಲಿ ಇರ್ತಕ್ಕಂಥ ಹುಲ್ಲುಗಾವಲು ಅಲ್ಲೇ ತೊಯ್ಬೇಕು ಆ ತರನಾಗಿ ಮಳೆಯನ್ನ ಸೃಷ್ಟಿಸ್ತಾನ. ಒಂದು ಮಿಂಚನ ಬಿಡ್ತಾನ. ಆ ಮಿಂಚಿನಿಂದ ಬೇಟೆಗಾರ ಹಾಗೂ ಹುಲ್ಲು ಅಲ್ಲಿ ಇರ್ತಕ್ಕಂಥ ಹುಲಿ ಸಾಯುತ್ತ. ಆಗ ಜಿಂಕೆಗೆ ಇಡೀ ಜಗತ್ತೇ ಅದಕ್ಕೆ ಪ್ರಸವ ವೇದನೆಗೆ ಅನುಕೂಲ ಮಾಡಿ ಕೊಡ್ತು ಅಂತಕ್ಕಂಥದ್ದು. ಅದೇ ಅದು ಜಿಂಕೆ ಎಲ್ಲೋ ತರಾತುರಿಯಲ್ಲೇ ಆ ಮಗುವಿಗೆ ಜನ್ಮವನ್ನ ನೀಡಿತ್ತಪ್ಪ ಅಂದ್ರೆ ಅದು ಹೆಣ್ಣು, ಅದು ಗಂಡು ಜಿಂಕೆ ಅಲ್ಲ, ಹೆಣ್ಣಿನ ಜಿಂಕೆನೂ ಅಲ್ಲ. ನಾವು ಹೋಲಿಕೆ ಮಾಡ್ತಕ್ಕಂಥದ್ದು ಅದೊಂದು ಹೆಣ್ಣಿನ ಸ್ಥಿತಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೋಲಿಕೆ ಮಾಡಿ ಹೇಳ್ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಸೋಲು ನಿನ್ನನ್ನ ಸೋಲಿಸುವುದಕ್ಕಿಂತ ಮೊದಲು ಆ ಸೋಲನ್ನ ನೀನು ಸೋಲಿಸು ಎನ್ನುತ್ತಾ ಗತಕಾಲದಿಂದಲೂ ಇಲ್ಲಿಗೆವರೆಗೂ ಕೂಡ ಮಹಿಳೆ ತನ್ನದೇ ಆದಂಥ ಹೆಜ್ಜೆನ ಮೂಡಿಸ್ತಾ ಬಂದಿದ್ದಾಳೆ ಅಂತ ಹೇಳ್ತಾ ಇದೇ ತರನಾಗಿ ಇಡೀ 4 ಗೋಡೆಗಳ ಮಧ್ಯೆ ಮಾತ್ರ ನಾವು ಜೀವನವನ್ನ ಸಾಗಿಸೆ 4 ದಿಕ್ಕುಗಳಲ್ಲಿ ಕೂಡ ಮಹಿಳೆಯ ಸಾಧನೆ ಹಾಗೆ ಅವಳ ದಾರಿಪಥ ಸಾಗಲಿ ಅನ್ನುವುದನ್ನು ನಾನು ಹೇಳ್ತಾ ಎಲ್ಲರಿಗೂ ಕೂಡ ಮಗದೊಮ್ಮೆ ಮಹಿಳಾ ದಿನಾಚರಣೆ ಶುಭಾಶಯ.